ರಾಷ್ಟ್ರಪತಿ ಪದಕ ಪುರಸ್ಕೃತ ಎಎಸ್ಐ ಮುನಾವರ್ ಪಾಷಾ ನಿವೃತ್ತಿ. ಖಡಕ್ ಕಾಪ್ಗೆ ಸ್ನೇಹ ಬಳಗದಿಂದ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ಪೊಲೀಸ್ ಇಲಾಖೆಯಲ್ಲಿ ಅನನ್ಯ ಸೇವೆಗೆ ಸಾರ್ವಜನಿಕರ ಮೆಚ್ಚುಗೆ. ತುಮಕೂರಿನ ಕ್ರೈಮ್ ಬೀಟ್ನಲ್ಲಿ ಟಫ್ ಕಾಪ್ ಮುನ್ನಾ ಎಂದೇ ಫೇಮಸ್ ಆಗಿದ್ದ ಮುನಾವರ್ ಪಾಷಾ ಪೊಲೀಸ್ ಇಲಾಖೆಯಲ್ಲಿ ತಮ್ಮ 33 ವರ್ಷಗಳ ಸುದೀರ್ಘ ಸೇವೆಯನ್ನ ಪೂರೈಸಿ ಇದೀಗ ನಿವೃತ್ತಿ ಹೊಂದಿದ್ದಾರೆ. 1993ನೇ ಇಸ್ವಿಯಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾದ ಮುನಾವರ್ ಪಾಷಾ ಇವತ್ತಿನವರೆಗೂ ಜನಮಾನಸದಲ್ಲಿ ಬೆರೆತು ಶಿಸ್ತಿನ ಸಿಪಾಯಿಯಂತೆ ಕಾರ್ಯನಿರ್ವಹಿಸಿರೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೀಗ ಮುನಾವರ್ ಪಾಷಾ ಅವರ ನಿವೃತ್ತಿಯ ಬೀಳ್ಕೊಡುಗೆಯನ್ನ ಮುನಾವರ್ ಪಾಷಾ ಸ್ನೇಹ ಬಳಗದ ವತಿಯಿಂದ ತುಮಕೂರಿನ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ಮುನಾವರ್ ಪಾಷಾ 1996ರಲ್ಲಿ ಕ್ರೈಮ್ ವಿಭಾಗದ ಕರ್ತವ್ಯಕ್ಕೆ ಕಾಲಿಟ್ಟು ತುಮಕೂರು ಜಿಲ್ಲೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಟಫ್ ಕಾಪ್ ಎಂದೇ ಹೆಸರುವಾಸಿಯಾಗಿದ್ದಾರೆ. ಕ್ರೈಮ್ ವಿಭಾಗದಲ್ಲಿ ತಮಗೆ ಕೊಟ್ಟ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದ ಮುನಾವರ್ ಪಾಷಾ ಕೊಲೆ, ಸುಲಿಗೆ, ದರೋಡೆಯಂತಹ ಅನೇಕ ಪ್ರಕರಣಗಳನ್ನು ಭೇದಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಶ್ರಮಿಸಿದ್ದಾರೆ. ಇದರ ಜೊತೆಗೆ ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರನಾಗಿ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದು ಪೊಲೀಸ್ ಇಲಾಖೆಯಲ್ಲಿನ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಮುನ್ನಣ ಅಂತಾನೆ ಫೇಮಸ್, ಅದರಲ್ಲೂ ಸೇಡಿ ಮುನ್ನಣ ಅಂತಾನೆ ಫೇಮಸ್. ನಮ್ಮ ಇವರು ಹೇಳ್ದಂಗೆ, ನಮ್ಮ ಮಂಜು ಹೇಳ್ದಂಗೆ ಸೇಡಿ ಮುನ್ನಣ ಅಂತಾನೆ ಫೇಮಸ್. ಮುನ್ನ ಅಂತಂದ್ರೆ ಒಂದು ಕಾಕಿ ಹೇಳುವಾಗಿನ ಒಂದು ದಾರ್ಶನಿಕ ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮುನ್ನನಲ್ಲಿ 3 ಗುಣಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಒಂದು ಬುದ್ಧ, ಬಸವ, ಅಂಬೇಡ್ಕರ್. ಈ 3 ಗುಣಗಳ ಒಂದು ಸಮ್ಮಿಶ್ರಣ ನಮ್ಮ ಮುನ್ನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಬುದ್ಧ ಹೇಳಿದ ಆಸೆ ದುಃಖಕ್ಕೆ ಮೂಲ ಅಂತ. ನಾನು ನೋಡಿದ್ದೀನಿ, ಯಾವುದ್ರ ಮೇಲೂ ಆಸೆ ಇಲ್ಲ. ನಮ್ಮ ಜೊತೆ ಹೆಚ್ಚು ಕಡಿಮೆ 20 ವರ್ಷ ಕೆಲಸ ಮಾಡಿದ್ದಾರೆ. ಯಾವ ಒಂದು ಕಿಂಚಿತ್ತು ಆಸೆ ಇಲ್ಲ. ಅದು ನಮ್ಮ ಬುದ್ಧರು ಹೇಳಿದಷ್ಟೇ, ನಿನ್ ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ನಿನ್ಗೆ ಆಸೆನೇ ಇರಬಾರ್ದು, ಆಸೆ ದುಃಖಕ್ಕೆ ಮೂಲ ಅಂತ. ನೀವು ಯಾವತ್ತಾದ್ರೂ ಮುನ್ನ ನನ್ನದೇ ಇರ್ತಕ್ಕಂಥದ್ದು ಇಲ್ಲಿ ನೋಡಿರೋಕೆ ಯಾರಿಗೂ ಸಾಧ್ಯನೇ ಇಲ್ಲ. ಯಾವಾಗಲೂ ಸದಾ ಅಸನ್ಮುಖಿ ಮತ್ತೆ ಯಾವಾಗಲೂ ನಗ್ತಾನೆ ಇರ್ತಾರೆ. ನಾವೇ ಯಾವುದೋ ಒಂದು ಕೇಸಲ್ಲಿ ಏನೋ ಟೆನ್ಷನ್ ಕೂಗಾಡ್ತಾ ಇದ್ರೆ ಸಮಾಧಾನ ಮಾಡ್ಕೊಳ್ಳಿ ಸರ್, ಆರಾಮಾಗಿರ್ರಿ, ಏನೂ ಆಗಲ್ಲ, ಆರಾಮಾಗಿರ್ರಿ ಅಂತ ಹೇಳಿ ನಮ್ಮನ್ನು ತಿದ್ದಂತ ಕೆಲಸ ಮತ್ತೆ ನಮ್ಮನ್ನು ನಗ್ಸಂತ ಕೆಲಸ ಮಾಡ್ತಾ ಇದ್ದಿದ್ದು ಮುನ್ನ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಮುನ್ನಿಗೆ ಯಾವುದ್ರ ಮೇಲೂ ಆಸೆನೇ ಇರಲಿಲ್ಲ. ಇದು ಬುದ್ಧನ ಒಂದು ವ್ಯಕ್ತಿತ್ವ. ಅದೇ ರೀತಿ ಬಸವ ಕಾಯಕವೇ ಕೈಲಾಸ ಅಂತ ಹೇಳ್ಕೊಟ್ಟಿರ್ತಕ್ಕಂಥ ದೊಡ್ಡ ದಾರ್ಶನಿಕ ವ್ಯಕ್ತಿತ್ವ. ನಾನು ನನ್ನ ಇಷ್ಟು ವರ್ಷ ನನ್ನ ಒಂದು ವೃತ್ತಿಪರ ಜೀವನದಲ್ಲಿ ನಾನು ನೋಡಿದ್ದೀನಿ, ಒಂದು ದಿವಸ ಒಂದು ಮಸೀದಿಗೆ ಹೋಗಿ ನಮಾಜ್ ಮಾಡಿದ್ದು ನಾನು ನೋಡಲೇ ಇಲ್ಲ. ಯಾಕಲ್ಲ ಅಂತಂದ್ರೆ ಸರ್, ದೇವರು ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾನೆ, ನಮಗೆ ಕಾಯಕವೇ ಕೈಲಾಸ ಅಂತ ಹೇಳಿದ್ವಿ. ಬೆಂಗಳೂರಿನ ಟ್ಯಾನಿ ರೋಡ್ಗೆ ಹೋದ್ವಿ. ಟ್ಯಾನಿ ರೋಡ್ಗೆ ಹೋದ್ರೆ ಅವ್ರ ಮನೆ ಹತ್ರ ಹೋದಂತ ಸಂದರ್ಭದಲ್ಲಿ ಅವತ್ತು ಅದೊಂದು ಕರಡು ಇಡೋ ಸಂದರ್ಭ. ಆ ಮನೆಯಲ್ಲಿ ಏನೂ ಇಲ್ಲ, ಅವ್ರಿಗೆ ತಿನ್ನೋದಕ್ಕೆ ಆಹಾರ ಇಲ್ಲ, ಏನೂ ಇಲ್ಲ. ಅವನ ಮಗು ಇವನ ಹತ್ರ ಬರೋದಿಲ್ಲ, ಅವನು ಕರೀತಾ ಇದ್ದಾನೆ, ಆ ಮಗು ಇವನ ಹತ್ರ ಹೋಗ್ತಾ ಇಲ್ಲ. ಅವರ ಒಂದು ಪರಿಸ್ಥಿತಿ ನೋಡ್ಬಿಟ್ಟು ಅವತ್ತು ಮುನ್ನ ತನ್ನ ಜೇಬಲ್ಲಿ ಎಷ್ಟು ದುಡ್ಡಿತ್ತು ಅಷ್ಟು ದುಡ್ಡನ್ನು ತೆಗೆದು ಅವ್ರು ಕೇಳ್ಕೊಟ್ಟ. ಇದು ಯಾರಿಗೆ ಕೊಟ್ಟಿದ್ದು? ಅವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಒಂದು ಕುಟುಂಬಕ್ಕೆ. ಅವ್ರಿಗೆ ಒಂದು ಏನೋ ಇವ್ನು ಜೈಲಿಗೆ ಹೋದ್ರೆ ಅವ್ರಿಗೆ ಮುಂದಿನ ಏನ್ ತಿನ್ನೋದಕ್ಕೆ ಆಹಾರ ಇಲ್ಲ ಅನ್ನೋದು ಒಂದು ದುಡ್ಡಿದ್ದ ಅವ್ರಿಗೆ ಆ ದುಡ್ಡನ್ನು ಕೊಟ್ಟ ಮಾನವೀಯತೆಯನ್ನು ಮರೆದಂತ ಪ್ರಕರಣ ಅದೊಂದು ವಿಶೇಷ ಪ್ರಕರಣ. ಅದಾದ್ಮೇಲೆ ಬೇಕಾದಷ್ಟು ಪ್ರಕರಣಗಳಲ್ಲಿ ನಾವು ಇಡೀ ಉತ್ತರ ಭಾರತಗಳನ್ನ ನಾವು ಓಡಾಡ್ಕೊಂಡು ಮಾಡ್ಕೊಂಡು ಬಂದಂತಹ ಸಂದರ್ಭಗಳು ಇದ್ದಾವೆ. ಅದೇ ರೀತಿ ಮುಖ್ಯವಾಗಿ ಒಂದು ಅತ್ಯುತ್ತಮ ಕ್ರೀಡಾಪಟು, ಕಬಡ್ಡಿ ಆಟಗಾರ, ರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಆಡಿ ಪೊಲೀಸ್ ಇಲಾಖೆ ದಸರಾ ಇದರಲ್ಲೆಲ್ಲ ಪೊಲೀಸ್ ಇಲಾಖೆಯಲ್ಲಿ
ಪ್ರಶಸ್ತಿ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದಿದೆ. ಮುನಾವರ್ ಪಾಷಾ ಅವರ ಪೊಲೀಸ್ ಇಲಾಖೆಯಲ್ಲಿನ ನಿಷ್ಕಳಂಕ ಹಾಗೂ ಧೈರ್ಯಶಾಲಿ ಸೇವೆಯನ್ನ ಪರಿಗಣಿಸಿ ಭಾರತ ಸರ್ಕಾರ 2022-23ನೇ ಸಾಲಿನಲ್ಲಿ ರಾಷ್ಟ್ರಪತಿ ಪದಕ ನೀಡಿ ಗೌರವಿಸಿದೆ. ತುಮಕೂರು ಜಿಲ್ಲೆಯಲ್ಲಿ ಎಲ್ಲೇ ಕ್ರೈಮ್ಗಳು ನಡೆದಾಗ್ಲೂ ವಿಶೇಷ ತನಿಖಾ ತಂಡ ರಚನೆ ಆಯಿತು ಅಂದ್ರೆ ಆ ತಂಡದಲ್ಲಿ ಮುನಾವರ್ ಪಾಷಾ ಹೆಸರು ಇರ್ತಿತ್ತು. ಅಷ್ಟರ ಮಟ್ಟಿಗೆ ಮುನಾವರ್ ಪಾಷಾ ಅವರ ಕ್ರೈಮ್ ವರ್ಕ್ ಪ್ರಕರಣಗಳನ್ನ ಭೇದಿಸುವಲ್ಲಿ ಸಕ್ಸಸ್ ನೀಡ್ತಾ ಇತ್ತು. ಇಂತಹ ದಕ್ಷ ಪ್ರಾಮಾಣಿಕ ಪೊಲೀಸ್ ಸಿಬ್ಬಂದಿ ಮುನಾವರ್ ಪಾಷಾ ಅವರ ಸೇವಾ ನಿವೃತ್ತಿಯ ದಿನದಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದ್ರು. ಇದೇ ವೇಳೆ ಪೊಲೀಸ್ ಅಧಿಕಾರಿಗಳು ಮುನಾವರ್ ಅವರ ಡೆಡಿಕೇಟೆಡ್ ವರ್ಕ್ ನ ಹಾಡಿ ಹೊಗಳಿದ್ದು ವಿಶೇಷವಾಗಿತ್ತು. ಒಂದು ಸತ್ಯ ಹೇಳಬೇಕು, ನಾನು ಮುನ್ನ ಒಟ್ಟಿಗೆ ಯಾವ ಸ್ಟೇಷನಲ್ಲೂ ಕೆಲಸ ಮಾಡಿಲ್ಲ, ನಾನು ಮುನ್ನ ಯಾವ ಕ್ರೈಮಲ್ಲೂ ಜೊತೆಲಿ ಕೆಲಸ ಮಾಡಿಲ್ಲ. ಒಬ್ಬ ಅಧಿಕಾರಿಯಾಗಿ ಪ್ಲಸ್ ಮುನ್ನ ಅವರ ಒಬ್ಬ ಪುಟ್ಟ ಅಭಿಮಾನಿಯಾಗಿ ನಾನು ಕೂಡ ನಿಮ್ಮ ಜೊತೆ ಮಾತಾಡಬೇಕು. ಪ್ರತಿಯೊಬ್ಬ ಆಫೀಸರ್ಸು ಇವಾಗ ನಮ್ಮ ರಾಘವೇಂದ್ರ ಸಾಹೇಬರು ಮಾತಾಡೋದು ಈ ಹಿಂದೆ ಯಾವ ಆಫೀಸರ್ ಜೊತೆ ಕೆಲಸ ಮಾಡಿದ್ದಾರೆ ಅಂತ. ಒಬ್ಬ ಸಕ್ಸಸ್ಫುಲ್ ಆಫೀಸರ್ ಹಿಂದೆ ಹಾಗೆ ಅವರ ಪತ್ನಿ ಇಲ್ಲ ಅವರ ಪೇರೆಂಟ್ಸ್ ಇರ್ತಾರೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ಆಫೀಸರ್ ಹಿಂದೆ ಒಬ್ಬ ಕ್ರೈಮ್ ಕಾನ್ಸ್ಟೇಬಲ್, ಒಬ್ಬ L&O ಕಾನ್ಸ್ಟೇಬಲ್, ಮುನ್ನಾ ರೀತಿ ಅನೇಕ ಕಾನ್ಸ್ಟೇಬಲ್ಸ್ ಇರ್ತಾರೆ. ಸೊ ಈ ಒಂದು ವೇದಿಕೆಯಲ್ಲಿ ಮುನ್ನಾಗೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಇಷ್ಟೋ ಜನ ಸಕ್ಸಸ್ಫುಲ್ ಆಫೀಸರ್ ಹಿಂದೆ ನನ್ನ ಕೈ ತುಂಬಾ ಒಂದು ಒಡಿಯೋಸೆ ಬರ್ತಿಲ್ಲ, ಮುಂದಿನ ಕೈವಾಡ ಜಾಸ್ತಿ ಇದೆ ಪ್ರತಿಯೊಬ್ಬ ಸಕ್ಸಸ್ಫುಲ್ ಆಫೀಸರ್ ಮುಂದೆ. ಬಟ್ ನಾನು ಕಂಡಂತೆ ಇಲಾಖೆಗೆ 2012ರಲ್ಲಿ ನಾನು ಕೋರಾ ಪೊಲೀಸ್ ಸ್ಟೇಷನ್ಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ. ಆ ಒಂದು ಸಂದರ್ಭದಲ್ಲಿ ರಾಘವೇಂದ್ರ ಸರ್ ಹೇಳಿದಾಗೆ ನಮಗೂ ಕೂಡ ಇಲ್ಲೊಂದು ಸ್ವಲ್ಪ ಕ್ರೈಮ್ ಮುಚ್ಚಿತ್ತು. ಸೊ ಯಾರು ಕ್ರೈಮಲ್ಲಿ ತುಂಬಾ ಹೆಸರುವಾಸಿ ಇದ್ದಾರೆ ಅಂದ್ರೆ ಫಸ್ಟ್ ನನ್ನ ಕಿವಿಗೆ ಬಿದ್ದಿದ್ದು ಕ್ರೈಮ್ ಮುನ್ನಾಣ. ಸೊ ನಾನು ಆ ಹಿಂದಕ್ಕೆ ಹೋದ್ರೆ ನಾನು ಹುಟ್ಟೋಕ್ ಮುಂಚೆ ಕೂಡ ಈ ತುಮಕೂರು ಇತಿಹಾಸದಲ್ಲಿ ಕ್ರೈಮ್ ಗಂಗಣ್ಣ ಅಂತಿದ್ರು. ಸೊ ಆ ಒಂದು ರೆಕಾರ್ಡ್ನ ಆ ಚರಿತ್ರೆ ಇವತ್ತು ಅಳಿಸಿ ಮುನ್ನನ ಅವರು 100% ಆ ಒಂದು ಸ್ಥಾನ ಇವತ್ತು. ಸೊ ಮುನ್ನನ ಅವರು ಅವ್ರ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ ಅಂತ ಹೇಳ್ತಾ, ಅವರು ಇಲಾಖೆಗೆ ಯಾವ ರೀತಿ ಇಷ್ಟು ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ ಆ ಸರ್ವಿಸ್ನ ಇನ್ನೂ ಮುಂದಕ್ಕೆ ಮಾಡಬೇಕು. ಯಾವ ರೀತಿ ಅಂತ ಹೇಳ್ತೀನಿ ಅಂದ್ರೆ ಎಲ್ಲ ನಮ್ಮ PTS ಸ್ಕೂಲ್ಸು ಗೆಸ್ಟ್ ಲೆಕ್ಚರ್ ಆಗಿ ಅವ್ರು ಹೋಗ್ಬೇಕಲ್ಲಿ. ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಾಗಿದೆ ಕಳೆದ ಒಂದು 30 ಡೆಕೇಡ್ಸ್ ಅಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಅವರು ಪಡ್ಕೊಂಡಿದ್ದಾರೆ ಆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಬೇಕು. ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿಗಳಿಗೆ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ. ಈಗ ಏನ್ ನಾನು ಕ್ರೈಮ್ ಗಂಗಣ್ಣ ಅವ್ರನ್ನ ಮೀರಿಸಿದಾರೆ ಮುನ್ನಣ ಅಂತ ಏನ್ ಕೇಳ್ತೀನಿ ಅಂದ್ರೆ, ಕ್ರೈಮ್ ಗಂಗಣ್ಣ ಅವರ ಪೀರಿಯಡ್ ಅಲ್ಲಿ ನಮಗೆ ಲೋಕಲ್ ಇನ್ಫಾರ್ಮೇಶನ್ ಟೆಕ್ನಿಕಲ್ ಆದಷ್ಟು ಫಾಸ್ಟ್ ಇಲ್ಲ. ಅವರ ಈಗ ಲಾಸ್ಟ್ 3 ಡೆಕೇಡ್ಸ್ ಅಲ್ಲಿ ಹೇಗೆ ನಾವು ಲೋಕಲ್ ಇನ್ಫಾರ್ಮೇಶನ್ ಜೊತೆಗೆ ಪಬ್ಲಿಕ್ ಇನ್ಫಾರ್ಮೇಶನ್ ಜೊತೆಗೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಆ ಟೆಕ್ನಾಲಜಿನ ಕೂಡ ಈ ಒಂದು ಏಜ್ ಅಲ್ಲಿ ಅವರು ಬಳಸ್ಕೊಂಡು ಯಾವ ರೀತಿ ನಾವು ಟವರ್ ಅನಾಲಿಸಿಸ್, CDR ಅನಾಲಿಸಿಸ್ ಎಲ್ಲ ಮಾಡ್ತೀವಿ ಅದನ್ನೆಲ್ಲ ತಿಳ್ಕೊಂಡು ಬೋತ್ ಓಲ್ಡ್ ಪೊಲೀಸಿಂಗ್ ಅಂಡ್ ನ್ಯೂ ಪೊಲೀಸಿಂಗ್ ಎರಡರಲ್ಲೂ ಸಕ್ಸಸ್ ಕಂಡಂತ ಒಬ್ಬ ಕ್ರೈಮ್ ಕಾನ್ಸ್ಟೇಬಲ್ ಆಗಿ ಕೆಲಸಕ್ಕೆ ಸೇರಿ ಒಬ್ಬ ASI ರಿಟೈರ್ಡ್ ಆಗಿರೋ ಮುನ್ನಾಗೆ ಹ್ಯಾಟ್ಸ್ ಆಫ್ ಅಂತ ನಾನು ಮಾತು ಮುಗಿಸ್ತೀನಿ. ನಗರ ಕೇಂದ್ರ ಗ್ರಂಥಾಲಯದ ಆವರಣದಿಂದ ತೆರೆದ ವಾಹನದಲ್ಲಿ ಮುನಾವರ್ ಪಾಷಾ ಹಾಗೂ ಶಫೀನ್ ತಾಜ್ ದಂಪತಿಗಳನ್ನ ಬೃಹತ್ ಹೂವಿನ ಮಾಲೆಯೊಂದಿಗೆ ಸ್ವಾಗತಿಸಿದ ಮುನಾವರ್ ಸ್ನೇಹ ಬಳಗ ಹಾಗೂ ಸಾರ್ವಜನಿಕರು. ಬಳಿಕ ವೇದಿಕೆಯಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿ ಹೂಮಳೆಗೈದು ನಿವೃತ್ತಿಯ ಜೀವನ ಸುಖಕರವಾಗಿರಲಿ ಅಂತ ಆಶಿಸಿದರು. ಮುನಾವರ್ ಪಾಷಾ ಅವರ ಪೊಲೀಸ್ ಇಲಾಖೆಯಲ್ಲಿನ ಕರ್ತವ್ಯ ನಿಷ್ಠೆಯನ್ನ ಪರಿಗಣಿಸಿ ಕರ್ತವ್ಯ ರತ್ನ ಪ್ರಶಸ್ತಿಯನ್ನ ಇದೇ ವೇಳೆ ನೀಡಿ ಗೌರವಿಸಲಾಯಿತು. ನೆಚ್ಚಿನ ಸಿಬ್ಬಂದಿಗಳು ಸಾರ್ವಜನಿಕರು ನೀಡಿದ ಅನನ್ಯ ಗೌರವಕ್ಕೆ ಮುನಾವರ್ ಪಾಷಾ ತಮ್ಮ ಭಾವುಕ ಮಾತುಗಳ ಮೂಲಕ ಕೃತಜ್ಞತೆ ಸಲ್ಲಿಸಿದರು. ನಾವು ಎದೆ ಹಿಂಗೆ ಆಡ್ತಾ ಇರ್ತೀವಿ, ಆ ಟೈಮಲ್ಲಿ ಒಂದು ಡಕಾಯಿತಿ ಕೇಸ್ ಮಾಡ್ತೀವಿ ನಾವು, ರೋಡ್ ಡಕಾಯಿತಿ ಮಾಡಿದಾಗ ಅದರಲ್ಲಿ ಅವ್ರು ನೋಡ್ಬಿಟ್ಟು ಏನು ನೀವು ಮಾಡೋದು ಎಷ್ಟು ಫಾಸ್ಟ್ ಮಾಡ್ತೀರಾ, ನಿಮಗೆ ನೀವು ಲೆಕ್ಕಕ್ಕೆ ಇಲ್ಲ ಬಿಡ್ರಿ, 7 ಜನ ಬೇಲ್ಸವ್ರಿಗೆ ಯಾವುದು ಅಂತ ಬಿಟ್ಟು ಅವರೆಲ್ಲ ನಮ್ಮನ್ನು ಭಾಳ ಅಪ್ರಿಷಿಯೇಟ್ ಮಾಡ್ಬಿಟ್ಟು ಅಲ್ಲಿಂದ ನನಗೆ ಆ ಕ್ರೈಮ್ ಇದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಹೋದಾಗ ಹಲವಾರು ಕೇಸ್ಗಳು. ಇನ್ನು ಸಾಹೇಬರು ಒಂದಷ್ಟು ಹೇಳಿದ್ರು, ನಮ್ಮ DSP ಸಾಹೇಬರಲ್ಲಿ ನಮಗೇನಂತ ಇದು ಸಿಕ್ಕಿರಲಿಲ್ಲ. ಆಗ ಒಂದೇ ಒಂದು ಕೇಸ್ ಮಾಡಿದ್ವಿ, ದೋಂತಿ ಏಜೆನ್ಸಿ ಕೇಸ್ನ. ಅದು ಭಾಳ ಚೆನ್ನಾಗಿ ಮಾಡಿದ್ವಿ. ಅದು ತಮಿಳುನಾಡಿಂದ ಹಿಡಿದು ರಾಜಸ್ಥಾನ, ಗುಜರಾತಿಂದ ಎಲ್ಲ ಪೂರ್ತಿ ಅಪರಾಧಿಗಳಿಗೆ ಎತ್ತಿದ್ವಿ. ಅದು ಒಂದು ಒಳ್ಳೆ ಕೇಸು. ನಾವು ಯಾವತ್ತೂ ಯಾವ ಕೇಸ್ ಹೋದ್ರೂ ಕೂಡ ಈ ಕೇಸ್ ಹೆಂಗಪ್ಪ ಇಲ್ಲಿಂದ ಹೊರಡ್ಬೇಕಾದ್ರೆ ಮತ್ತೆ ಅಯ್ಯೋ ಹೆಂಗಪ್ಪ ಅಂತ ನಾವು ಯಾವತ್ತೂ ಆ ಥರ ಅನ್ಕೊಂಡು ಹೋಗ್ತಾನೆ ಇಲ್ಲ. ಅದು ಟ್ರಿಪ್ ಹಾಕಿ ಹೋಗ್ತಿದ್ವಿ ನಾವು ಹೋಗ್ತಾ ಇರೋದು ಟ್ರಿಪ್ ಇದು ಅಂತ ಹೇಳ್ಬೋದು. ಅಲ್ಲಿ ಹೋದಾಗ ಮಾತ್ರ ನಮ್ಮ ಕೆಲಸ. ಇಲ್ಲಿಂದ ನಾವು ವೇಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ನರ್ವ್ಸ್ ಆಗ್ಬಿಡ್ತೀವಿ. ಇಲ್ಲಿಂದಲೇ
ಹೆಂಗೆ ಅಲ್ಲಿ ಹೋದಾಗ ಏನಾಗ್ತಿತ್ತು, ಎಂಥ ಕಾಡು ಮೇಡುಗಳು ಅಲ್ಲಿ ಎಂತೆಂಥ ಪ್ಲೇಸ್ಗಳು ಸಾವು ಸಾಕಷ್ಟು ಸರಿ ನಮ್ಮ ಕಣ್ಮುಂದೆ ಹೆಂಗೆ ಪಾಸ್ ಆಗ್ತಿದೆ. ಅಂದರೆ ಅದಕ್ಕೆ ನಮ್ಮನ್ನು ಆವರಿಸ್ಕೊಳ್ಳೋ ಶಕ್ತಿ ಇರಲಿಲ್ಲ ಅಂತ ಕಾಣಿಸುತ್ತೆ. ನಮ್ಮ ಧೈರ್ಯದ ಮುಂದೆ ಅದು ಏನು ಮಾಡೋಕ್ಕಾಗಿರ್ಲಿಲ್ಲ ಅಂತ ಕಾಣಿಸುತ್ತೆ. ನಮಗೆ ಆ ವಿದ್ಯೆ ಕಲಿಸಿರ್ತಕ್ಕಂಥ ನಮ್ಮ ಗಣೇಶಪ್ಪ ಸಾಹೇಬರು ಒಂದ್ಸರಿ ಹೇಳ್ತಾರೆ, ನಾನು ಇನ್ಮೇಲೆ ನಿಮ್ಮ ಜೊತೆ ಬರೋದಿಲ್ಲ ಅಂತ ಹೇಳ್ತಾರೆ. ಏನು ನೀವೇ ಮನುಷ್ಯ ಏನು ತಿಳ್ಕೊಂಡಿದ್ರೆ ನೀವು ಜೀವನದ್ದು, ನೀವು ಹಿಂಗೆ ನುಗ್ತಿರಲ್ಲ, ಏನು ನಿಮಗೆ ಹಿಂದೆ ಮುಂದೆ ಯಾರು ಇರೋದಿಲ್ವಾ, ಇನ್ಮೇಲೆ ಇದನ್ನು ಮಾಡೋದಿದ್ರೆ ನಾನು ನಿಮ್ಮ ಜೊತೆ ಬರಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ಅಷ್ಟು ಜೋರಾಗಿ ಅಷ್ಟಿದಾಗ ಹೋಗ್ತೀವಿ. ಫಸ್ಟು ನಾನು ನಮ್ಮ ರಾಜಣ್ಣ ಇಲ್ಲೇ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡ್ ಆದರು, ನಮ್ಮ ರಾಜಣ್ಣ, ನಮ್ಮ ರಾಮಕೃಷ್ಣಪ್ಪ, ಆಮೇಲಿಂದ ರಾಮಕೃಷ್ಣಪ್ಪ ಅಂತಂದರೆ ಅವರು ರಿಟೈರ್ಡ್ ಆದರು ಇನ್ಸ್ಪೆಕ್ಟ್ರು. ಆಮೇಲೆ ನಾವು 3-4 ಜನ, ಆಮೇಲೆ ನಮ್ಮ ಹುಲಿ ಇಲ್ಲವನ್ನೇ ನಮಗೆ ಎಲ್ಲ ಊಟ ಎಲ್ಲ ದುಡ್ಡು ಎಲ್ಲ ಸಪ್ಲೈ ಮಾಡ್ತಿದ್ವಿ. ಅವನು ಇಲ್ಲಿಂದ ತಗೊಂಡ್ಬರೋ ತಮಿಳ್ನಾಡಿಗೆ, ಆಂಧ್ರಾಗೆಲ್ಲ ನಮ್ಮ ತಿರುಮಲೇಶ್ ಇಲ್ಲಿಂದ ತಗೊಂಡ್ಬರೋ ನಮಗೆ ಅಲ್ಲಿಗೆಲ್ಲ ಇದನ್ನು ಮಾಡೋಕ್ಕೆ ಆ ಟೈಮಲ್ಲಿ ಸುಮಾರು ಆ ಟೈಮಲ್ಲಿ ಎಷ್ಟು ಕೇಸ್ಗಳು, ಟ್ಯಾಕ್ಟ್ರುಗಳು, ಲಾರಿಗಳು, ಆಮೇಲೆ ಕಾರ್ಗಳು, ಅಂಥವೆಲ್ಲ ಕೇಸ್ಗಳು ಭಾಳ ಹಿಡಿದ್ವಿ. ಆಂಧ್ರ ತಮಿಳ್ನಾಡಿನೆಲ್ಲ ಪೂರ್ತಿ ಹೋಗಿ ಎಲ್ಲ ಇದು ಮಾಡ್ತಾ ಇದ್ವಿ. ಕುಟುಂಬದ ಜವಾಬ್ದಾರಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಶ್ರಮಿಸಿ ಅನೇಕ ಕ್ರೈಂ ಪ್ರಕರಣಗಳನ್ನು ಭೇದಿಸುವಲ್ಲಿ ಶ್ರಮಿಸಿದ್ದ ಕ್ರೈಂ ಬೀಟ್ನ ಟಫ್ ಕಾಪ್ ಮುನ್ನಾ ಅವರಿಗೆ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ನೆರೆದಿದ್ದವರೆಲ್ಲರೂ ಆಶಿಸಿದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.